SK Super TMT, the long life TMT. ಸದ್ಯ ಈ ಧಮಕಿ ವೀರ ರಾಜೀವ್ ಗೌಡಗೆ ಬೇಲ್ ಭಾಗ್ಯ ಈಗ ಲಭಿಸಿಲ್ಲ. ರಾಜೀವ್ ಗೌಡ ಸಲ್ಲಿಸಿದಂತಹ ಜಾಮೀನು ಅರ್ಜಿ ವಜಾಗೊಂಡಿದೆ. ಚಿಕ್ಕಬಳ್ಳಾಪುರ ಸತ್ರ ನ್ಯಾಯಾಲಯದಿಂದ ಈ ಅರ್ಜಿ ವಜಾ ಆಗಿರೋದು. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಧಮಕಿ ಹಾಕಿದ್ದಂತಹ ರಾಜೀವ್ ಗೌಡ ಸಲ್ಲಿಸಿದ್ದಂತಹ ಬೇಲ್ ಅರ್ಜಿಯನ್ನ ವಜಾ ಮಾಡಲಾಗಿದೆ. ರಾಜೀವ್ ಗೌಡ ಸಲ್ಲಿಕೆ ಮಾಡಿದಂತಹ ಬೇಲ್ ಅರ್ಜಿಯನ್ನ ವಜಾಗೊಳಿಸಿದೆ ಚಿಕ್ಕಬಳ್ಳಾಪುರ ಸತ್ರ ನ್ಯಾಯಾಲಯ. ಸದ್ಯ ಈತನ ಬೇಲ್ ಅರ್ಜಿ ವಜಾ ಆಗಿರೋದು. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಈ ಧಮಕಿ ಹಾಕಿದ್ದು ಬ್ಯಾನರ್ ಹಾಕಿದ ವಿಚಾರವಾಗಿ ತೆರವುಗೊಳಿಸಿದಂತಹ ವಿಚಾರವಾಗಿ ರಾಜೀವ್ ಗೌಡ ಪೌರಾಯುಕ್ತೆ ಅಮೃತ ಗೌಡಗೆ ಕರೆ ಮಾಡಿ ಬೆದರಿಕೆಯನ್ನ ಒಡ್ಡಿದ್ದು. ಸದ್ಯ ಈ ವಿಚಾರವಾಗಿ ರಾಜೀವ್ ಗೌಡ ಬೇಲನ್ನ ಅಪ್ಲೈ ಮಾಡಿದ್ದು. ಆ ಬೇಲನ್ನ ಆ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ ಚಿಕ್ಕಬಳ್ಳಾಪುರ ಸತ್ರ ನ್ಯಾಯಾಲಯ. ಚಿಕ್ಕಬಳ್ಳಾಪುರ ಸತ್ರ ನ್ಯಾಯಾಲಯದಿಂದ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಧಮಕಿ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೇಲ್ ಲಭಿಸಿಲ್ಲ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುದುಕೃಷ್ಣ. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮುದುಕೃಷ್ಣ, ಸದ್ಯ ಈ ಜಾಮೀನು ಆದೇಶದಲ್ಲಿ ಏನಿದೆ? ಈ ರಾಜೀವ್ ಗೌಡನ ಬಂಧನ ಹಾಗಾದ್ರೆ ಯಾವಾಗ? ಖಂಡಿತ ಅರ್ಪಿತಾ, ಈಗಾಗಲೇ ರಾಜೀವ್ ಗೌಡಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಈಗ ಚಿಕ್ಕಬಳ್ಳಾಪುರ ಅಪರ ಜಿಲ್ಲಾ 2ನೇ ಸತ್ರ ನ್ಯಾಯಾಲಯ ಏನಿದೆ ಅದು ರಾಜೀವ್ ಗೌಡರು ಬೇಲ್ಗೆ ಹಾಕಿದಂತ ಅರ್ಜಿಯನ್ನ ಕಂಪ್ಲೀಟ್ ಆಗಿ ವಜಾ ಮಾಡಿದೆ. ಹಾಗಾಗಿ ರಾಜೀವ್ ಗೌಡರ ಮುಂದಿನ ಆಯ್ಕೆ ಹೈಕೋರ್ಟ್ಗೆ ಬೇಲ್ಗೆ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೊಂದು ಕಡೆ ಕಳೆದ 10 ದಿನಗಳಿಂದಲೂ ಕೂಡ ತಲೆಮರೆಸಿಕೊಂಡಿರುವಂತಹ ರಾಜೀವ್ ಗೌಡರನ್ನ ಪೊಲೀಸರು ಬಂಧಿಸಬೇಕಾಗುತ್ತೆ. ಈ ಒಂದು ಪ್ರಕರಣ ಬಹಳಷ್ಟು ಸದ್ದು ಮಾಡಿದ್ದು. ಹಾಗಾಗಿ ಈಗಾಗಲೇ ಕೂಡ ನ್ಯಾಯಾಲಯ ರಾಜೀವ್ ಗೌಡರಿಗೆ ಜಾಮೀನನ್ನ ಕೊಡೋದಕ್ಕೆ ನಿರಾಕರಣೆ ಮಾಡಿದೆ. ಹಾಗಾಗಿ ಈಗ ರಾಜೀವ್ ಗೌಡರ ಮುಂದೆ ಇರುವಂತಹ ಏಕೈಕ ಆಯ್ಕೆ ಪೊಲೀಸರ ಮುಂದೆ ಬಂದು ಶರಣಾಗಬೇಕಾಗುತ್ತೆ. ಮತ್ತೊಂದು ಕಡೆ ಇನ್ನೂ ಎಷ್ಟು ದಿನ ಅಂತ ತಲೆಮರೆಸಿಕೊಂಡು ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮತ್ತೊಂದು ನಿರ್ಧಾರ ಹೈಕೋರ್ಟ್ಗೆ ಬೇಲ್ಗೆ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೊಂದು ಕಡೆ ಈಗಾಗಲೇ ಕೂಡ ಪ್ರಕರಣ ಬಹಳಷ್ಟು ಗಂಭೀರ ಆಗಿರೋದ್ರಿಂದ ಪೊಲೀಸರು 10 ದಿನಗಳಿಂದ ಹುಡುಕಾಡಿದ್ರು ಕೂಡ ರಾಜೀವ್ ಗೌಡ ಬಂಧನ ಆಗ್ತಾ ಇಲ್ಲ. ಹಾಗಾಗಿ ಬಹಳಷ್ಟು ಸೀರಿಯಸ್ ಆಗಿ ಈಗಲಾದರೂ ಪೊಲೀಸರು ಪ್ರಯತ್ನ ಮಾಡಿ ರಾಜೀವ್ ಗೌಡನ ಅರೆಸ್ಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಅರ್ಪಿತಾ, ಧನ್ಯವಾದ ಮುದುಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.